ಮುಂದೆ ಕಳೆದು ಯಾರು ಸಿಗುತ್ತೆ ಸೊ ಎಲ್ಲರಿಗೂ ನಮಸ್ತೆ. ಇದು ಒಂದು ಹೊಸ ಪ್ರಯತ್ನ. ವೆಲ್ಕಮ್ ಟು ನಮ್ಮ ಹೊಸ ಚಾನಲ್. ಇದು ಶುರು ಮಾಡಿರೋಸ್ತು ನೋಡುವ ಎಂತಾಗ್ತದೆ. ಈಗ ನಮ್ಮ ಪಯಣ ನಮ್ಮದೊಂದು ಫ್ರೆಂಡ್ ಇದ್ದಾರೆ, ಪಿಕಪ್ ಮಾಡಿ ಪ್ಲ್ಯಾನ್ ಮಾಡಿದ್ದೇವೆ ಚಿಕ್ಕಮಗಳೂರು ಟ್ರಿಪ್ ಅಂತ. ಸೊ 4 ಜನ ಹೋಗ್ತಾ ಇರೋದು. 4 ಜನರಲ್ಲಿ ಈಗ ಮೊದಲನೇ ಅವನನ್ನು ಎತ್ತಿಕೊಂಡು ಬರಲು ಹೋಗುತ್ತಾ ಇದ್ದೀವಿ. ಯಾ ಹೋಗ್ತಿದ್ದೇವೆ ಕೊಳಂಬೆಗೆ. ನೆಕ್ಸ್ಟ್ ಇಲ್ಲಿಂದ ನನ್ನ ಹೆಸರು ಆದಿತ್ಯ ಅಂತ, ಮತ್ತೊಬ್ಬ ಹರ್ಷಿತ್ ಅಂತ, ಮತ್ತು ಚರಣ್. 3 ಜನ. ಗೊತ್ತಿಲ್ಲ ಆ್ಯಂಗಲ್ ಎಲ್ಲ ಹೇಗೆ ಅಂತ ವಸ್ತು. ಸೊ ಪ್ಲೀಸ್ ಮೈಂಡ್ ಇಟ್. ಬಂತು ಬಂತು ಮನೆ ಬಂತು. ಬರ್ತಾನೆ ಈಗ, ಬರ್ತಾನೆ. ಲಗೇಜ್ ಎಲ್ಲ ದೊಡ್ಡದು ಲಗೇಜ್. ವೆಲ್ಕಮ್ ಬ್ಯಾಕ್. ಇವ ಆದಿತ್ಯ ಅಂತ, ಅವ ಚರಣ್ ಅಂತ. ಫಸ್ಟ್ ಇನ್ನೊಂದು ಪಿಕ್ ಮಾಡಿದ್ದು, ಬಟ್ ಆ್ಯಂಗಲ್ ಸಿಕ್ಲಿಲ್ಲ. ಅದಕ್ಕೆ ಒಂಚೂರು ಟೈಮ್ ಆಯ್ತು. ಸೆಟಪ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಯ್ತು. ಎದುರು ಬಂದೆ ಮಾರೆ ಮಾತಾಡ್ತಾ ಒಂದು ಯೂಟರ್ನ್ ಹಾಕಿ ಮತ್ತೆ ಬಂದು ಮಾತಾಡುವಂತ ಬಂತು. ನೀವೆಂತ ಬ್ಯಾಗ್ ತರಲಿಲ್ಲ? ಅದು ಇಟ್ಟಾಯ್ತು ಇಲ್ಲಿ. ಆಮೇಲೆ ಇಟ್ಟರೆ ಅಲ್ಲೇ ಎದುರು ಇರ್ತದೆ. ಈಗ ಮತ್ತೊಬ್ಬ ಗಿರಾಕಿ ಬರ್ತುಂಟು. ಇವ ಫೇಮಸ್, ಜಾಸ್ತಿ ಮಾತಾಡ್ತಾನೆ, ಕ್ರೇಜ್ ಇರ್ತದೆ. ಮುಂದೆ ಕೂತ್ಕೊಳ್ಸೋದಲ್ಲ ಅಲ್ಲ, ಮಾತಾಡ್ತಾ ಇರ್ತಾನೆ. ಮುಂದೆ ಕೂತ್ಕೊಳ್ತೆ ಯಾರು ಸಿಗುತ್ತೆ? ಮುಂದೆ ಕೂತ್ಕೊಳ್ತೆ ಹೀಗೆ ಹೀಗೆ ಸುಮ್ಮನೆ. ಮತ್ತೆ ಇಡು, ಈಗ ಬೇಡ, ಮತ್ತೆ ಅಲ್ಲಿ ಎದುರು ಇಟ್ವಾ. ಇಲ್ಲಿ ಗಾಡಿ ಬರ್ತದೆ, ಅಲ್ಲಿ ಇರ್ತೀಯಾ? ಪೆಟ್ರೋಲ್ ಹಾಕಿದ್ರಾ? ಇಲ್ಲ, ಪೆಟ್ರೋಲ್ ಕಾಡ್ತಾ ಇರ್ಲಿಲ್ಲ. ಸಾರಿ, ತಗೋವಾ, ಹೋಗಿ. ಅಪ್ಪನ ಹತ್ರ ಉಂಟು. ಓಯ್, ಇದೆಂತದ ವಿಡಿಯೋ ಎಲ್ಲ ಆನ್ ಮಾಡಿದಿ? ಬ್ಲಾಗ್ ಅದಕ್ಕೆ ಕೂರಿಸಿದ್ ನಾನು ಮಾತಾಡ್ಲಿಕ್ಕೆ. ಎಷ್ಟೊತ್ತು ಬರ್ತದೆ ಅದೀಗ? ಇಂಟ್ರೊಡಕ್ಷನ್ ಕೊಡಿ, ನೀ ಯಾರು ಅಂತ. ಹಾಯ್ ಗೈಸ್. ಹಾಯ್ ಗೈಸ್. ಯಾರು ನೀವು? ನಾನು ಹರ್ಷಿತ್ ಅಂತ. ಹರ್ಷಿತ್. ಐ ಆಮ್ ಫ್ರಮ್ ಉಡುಪಿ, ಕರ್ನಾಟಕ. and these are my idiots friends. on ಮಚ್ಚಾ. ಯಾರೋ ಇವೆಲ್ಲ? ಯಾರ್ದು? ಉಡುಪಿ ಅವ, ಈ ಬೆಂಗಳೂರು ಭಾಷೆ. ಯಾವ ಇವೆಲ್ಲ? ಪೆಟ್ರೋಲ್ ಬಂಕ್ ಎಲ್ಲಿ ಆಗಿದೆ? ಪೆಟ್ರೋಲ್ ಬಂಕ್ ಅಲ್ಲಿ ಕಡಿಯಳ್ಳಿ ಹತ್ರ ಹಾಕುವಲ್ಲ, ಸ್ಟ್ರೈಟ್ ಹೋದ್ರೆ ಆಯ್ತಲ್ಲ. ಸ್ಟ್ರೈಟ್ ಆಗಿ ಲೆಫ್ಟ್. ಎಲ್ಲಿಗೆ ಅಂತ ಇಟ್ಕೊಂಡಿದ್ದೀರನ? ಮತ್ತೆ ಬಂದದೆ ಅಂತ ಎಲ್ಲ ತಿರುಗಿ ಯಾವ ಇವೆಲ್ಲ? ಫಂಕ್ಷನ್ ಆಗ್ತಾ ಉಂಟು, ಹೋಗುವ, ಊಟ ಮಾಡಿ ಹೋಗುವ. ಕಾಪಿರೈಟ್ ಸಿಗ್ತದೆ ಅಣ್ಣ, ಈಗ ಹಾಕಿದ್ದು ಭಾರಿ ದುಡ್ಡು ಬರ್ತದೆ ನಿಂಗೆ ಹಾಕಿದ ಕೊಟ್ಟಿದ್ದೆ. ಎಂತ ಅನ್ಕೊಂಡಿದ್ವಿ? ಹಾಕಿದ್ಕೊಳ್ಳಿ ದುಡ್ಡು ಬರೋದ ಮದುವೆಗೆ? 10,000 ವಿಡಿಯೋ ಕಷ್ಟ. ಹಿಂದೆ ನಾವೊಬ್ಬ ಕಾಣ್ತಾನೆ ಇಲ್ಲ ಮಾರ, ಅವ ಮುಖ ಮುಚ್ಕೊಂಡಿದ್ದಾನೆ. ಅವ ಬೇಕಂತ ಹಿಂದೆ ಹೋದದ ಈಗ ಅವ. ಹೌದು, ನಾನು ನಂಗೆ ಗೊತ್ತಿರ್ಲಿಲ್ಲ ಅಂಗನವರೆಲ್ಲ. ಇಲ್ಲದೆ ನಾನು ಎಂತಾರು ಒಂದು ರೆಡಿ ಎಲ್ಲ ಮಾಡ್ಬೇಕಿತ್ತ, ಕಿಚಡಿ ಎಲ್ಲ ರೆಡಿ ಮಾಡಿ. ಇಲ್ಲಿ ಇದೆಲ್ಲ ಇತ್ತು, ಕೈ ಇಡ್ಲಿಕ್ಕಿತ್ತಲ್ಲ, ತೆಗ್ದೆ. ಎಂತಕ್ಕೆ ಎಂತಕ್ಕದು ಸುಮ್ಮನೆ ಕೈ ಇಡ್ಲಿಕ್ಕೆ ಆಗ್ತಿತ್ತು ಮಾರ, ಚಂದ ಮಾಡಿ. ಕೈ ಕಟ್ಕೊ ಅದೆಲ್ಲ ಎಲ್ಲಿ ಬಿಟ್ಟದೆ ಈಗ? ಹಿಂದೆ ಕ್ಲೀನ್ ಮಾಡಿದೆ ಗಾಡಿ ಎಲ್ಲ, ಹಿಂದೆ ಡಿಕ್ಕಿ ನೋಡಿಲ್ಲ ಎಂತೆಲ್ಲ ಇತ್ತು ಅಂತ. ಈಗ ಲಗೇಜ್ ಹಿಡಿದು ನೋಡಿದ್ರೆ ಫುಲ್ ಕಸ 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 ಮಾಡಿ. ಮತ್ತೆ
ಬೆಳಿಗ್ಗೆ 11 ಗಂಟೆಗೆ ಹೇಳಿದ್ದೆ ನಾನು, 10 ಗಂಟೆಗೆ ಎದ್ದು ಎಲ್ಲ ಮಾಡಿರ್ಬೇಕಿತ್ತು. ಎಲ್ಲ ಆಗಿದೆ ಗಾಡಿ ಎಲ್ಲ clean ಮಾಡಿ. ಈಗ ಆಗುಂಬೆ ಮೇಲಲ್ಲ, ಆಗುಂಬೆ ಮೇಲೆ ಹೋಗಿ ಫಸ್ಟ್ ಲೆಫ್ಟ್ ಅಲ್ಲ, ಆಮೇಲೆ ಅದೇ ಹೋಟೆಲ್ ಎದುರಿಂದ ಹೋಗಿ ನಾವೀಗ ಹೆಬ್ರಿ ಬಂದ್ವಿ. ಮತ್ತೊಂದು ಓನೋ ಕಾರ್ಡ್ಸ್ ಬೇಕಿತ್ತಂತೆ, ಸೊ ಒಂದು ಓನೋ ಕಾರ್ಡ್ ಈಗ 4 ಜನ. ಅದು ಇದೆ ಎಷ್ಟು 2 ಸೆಟ್ ಅಣ್ಣ ಬ್ಲಿಂಕಿಟ್ ಅಲ್ಲಿ ಮಾತ್ರ ಇದು ಇನ್ನೊಂದು ಬರುದು, ನಾರ್ಮಲ್ ಅಲ್ಲಿ ಇದೇ ಬರುದು, ನನ್ನ ಹತ್ರ ಇದೇ ಇರುತ್ತೆ. ಈಗ ನಾವು ಊನೋ ಕಾರ್ಡ್ಸ್ ಮತ್ತೆ ಕಿತ್ಲೆ ಬಾಳೆಹಣ್ಣು ಸೆಕೆಂಡ್ ಹ್ಯಾಂಡ್ ಯೂಸ್ ಮಾಡಿದ್ದು. ಅವನೊಬ್ಬ ಸೆಕೆಂಡ್ ಹ್ಯಾಂಡ್ ಊನೋ ಕಾರ್ಡ್ಸ್ ಕೊಟ್ಟ ಅವ ಬೋಳ. ರೋಡ್ ಬಗ್ಗೆ ಹೇಳ, ಎಷ್ಟೊಂದು ರೋಡ್ ಅಂತ. ರೋಡ್ ಮಾತ್ರ ಸೂಪರ್ ಉಂಟು, ಎಲ್ಲ ಟ್ರೈ ಮಾಡಿ ಬಂದಿದೆ. ಉಡುಪಿ ಟು ಹೆಬ್ರಿ ರೋಡ್ ಒಂದು 5 ಕಿಲೋಮೀಟರ್ ಒಳ್ಳೆ ಇದ್ರೆ ಒಂದು ಸ್ಟ್ರೆಚ್ ಮಿಡ್ಲಲ್ಲಿ ಕಂಪಲ್ಸೇಟ್ ಮಾಡ್ತಾರೆ ಅದಕ್ಕೆ. ನಿಮಗೆ ಈಗಿನ ಕಾಲದ ರೋಡ್ ಮತ್ತೆ ಮುಂಚಿನದ ಕಾಲದ ರೋಡ್ ಎರಡು ಸಹ ಗೊತ್ತಾಗಬೇಕಲ್ಲ ನಿಮ್ಗೆ. ಡ್ರೈವರನ್ನು ಕರ್ಕೊಂಡ್ ಬಂದಿದೆ, ಪೇಮೆಂಟ್ ಮಾಡ್ತಾರೆ ಆಮೇಲೆ ಎಲ್ಲರೂ ಸೇರಿ. ಓಕೆ ಗೈಸ್, ಸಿಗುವ. ಈಗ ನಾವು ಆಗುಂಬೆ ಊಟ ಮಾಡಲಿಕ್ಕೆ, ವೆಜ್ ಊಟ ಮಾಡುವಂಥ ದೇವಸ್ಥಾನ ಹೋಗ್ಲಿಕ್ಕೆ ಹೊಂಟೇವೆ. ಶೃಂಗೇರಿ ಐಡರ್ ಆಗ್ತದ ವೆಜ್ ಊಟ ಮಾಡೋ ಒಂದು ಒಳ್ಳೆ ವೆಜ್ ಊಟ. ಬಂದ್ವಿ ನಾವೀಗ ಶೃಂಗೇರಿಗೆ. ಹೌ ವಾಸ್ ದ ರೈಡ್? ರೋಡಲ್ಲಿ ಹೇಗಿತ್ತು? ಚಪ್ಪಲಲ್ಲಿ ಇಟ್ಟು ಓಕೆ. ಅಬ್ಬಾ ಬೆನ್ನೆಲ್ಲ ಶೂ ಆಯ್ತು. ಚಪ್ಪಲ್ ಹಾಕಿದ್ದು, ಒಬ್ಬ ಶೂ ಹಾಕಿದಂತೆ, ಅದಕ್ಕೆ ಶೂ ಇಟ್ಟು ಬಂದ. ಈಗ ಎಂತ ಬ್ರಿಡ್ಜ್ ಆಗಿದೆ ಇಲ್ಲಿ ಚಂದ. ಶೃಂಗೇರಿ ದೇವಸ್ಥಾನ ನೈಸ್, ಒಳಗೆ ಚಂದ ಉಂಟು, ಚಂದ ಉಂಟು ದೇವಸ್ಥಾನ. ಇದೆಂತ ಗೊತ್ತಿಲ್ಲ ನೋಡು. ಈಗ ದರ್ಶನ ಮಾಡಿ ಬಂದದ್ದು, ಮತ್ತೆ ಈಗ ಪ್ರಸಾದಕ್ಕೆ ಕ್ಯೂ ಇಲ್ಲ, ತಗೊಳ್ಳಿ ಪ್ರಸಾದಗಳಿಗೆ ಹೋಗ್ತಿದ್ವಿ. ವಿಚಾರ ನೋಡಿ, ಆಡಿಯೋ ಮತ್ತೆ ಕೊಡಿದ. Hello guys, we are in hotel. We have finally Hotel. reached the hotel After and, so long, so our room ತುಂಬಾ is ಸಮಯಗಳ ನಂತರ ಒಂದು room, ಆ ಗುಜರಿ ರೋಡಲ್ಲಿ ಬಂದು ಇಲ್ಲೋ ತುಂಬಾ ಟೈರ್ಡ್ ಫೀಲ್ ಆಗ್ತದೆ. Charana is fully exhausted and Adi is also fully exhausted. ಟ್ಯಾಪ್ ಮಾಡಿ ಫಸ್ಟ್ ಟೈಮ್ ಬರುದೇನಾ? ಗೊತ್ತುಂಟಣ್ಣ ನೈಸ್. ಬೆಳಕು ಪರವಾಗಿಲ್ಲ, 2 ವರ್ಷ ಜಾಸ್ತಿ ಹೇಳ್ತಿದ್ದೆ ಮರ, 2 ವರ್ಷ ಹೇಳಿದೆ, 4-5 ಸರಿ ಹೇಳ್ತಿದ್ದೆ. ಅದು ಕಟ್ ಮಾಡೋದು. ರೂಮ್ ರಿವ್ಯೂ. ವಾಬಾ, ವಾಶ್ರೂಮ್ ಮಾತ್ರ ಕ್ರೇಜಿ. ಹಾಂ, ಬಾಲ್ಕನಿ ರಿವ್ಯೂ. ಬಾಲ್ಕನಿ. ಓ ಮೈ ಅಡ್ಡ ಕಕ್ಕ ಮಾಡಿದೆ, ಕಕ್ಕ ಮಾಡಿದ್ದಾರೆ. ವಾಹ್, ನೈಸ್ ವ್ಯೂ. ಅಪ್ಪ ಸಾಕಾಯ್ತು ಮರೆ, ಗಾಡಿ 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 ಅಂತೇಳಿ ಹೋದ ಮಾರಷ್ಟು ಬೇಗ ಬೋಣಿ ಮಾಡಲಿ. ಎಲ್ಲಿದ್ರು ಕನಕ್ಪುರಕ್ಕೆ ಯಾಕೆ ಹೋಗಿದೆ? 6-7 ಆಟದ ಪಂದ್ಯ. ಇದು ನಮ್ಮ ನೆಕ್ಸ್ಟ್ ಮಾರ್ನಿಂಗ್. ಎಲ್ಲ ರೆಡಿಯಾಗಿದ್ದೇವೆ. ಲೇಟೆಲ್ಲ ಎದ್ದು ಒಂಚೂರೆಲ್ಲ ಸ್ನಾನ ಎಲ್ಲ ಮಾಡಿ 1 ಗಂಟೆ ಮಾಡಿದೆ ಅಷ್ಟೇ ಸ್ನಾನ ಮಾಡಲಿಕ್ಕೆ. ಎಂತ ಮಾಡಿದ್ದೇನೆ ಈಗ. ರೂಮ್ ಮಾತ್ರ ಸೂಪರ್. ಇದು ಔಟ್ಸೈಡ್ ವ್ಯೂ. ಹಕ್ಕಿಗಳ ಚಿಲಿಪಿಲಿ ವೀಕ್ಷಕರೇ, ಹಕ್ಕಿಗಳ ಚಿಲಿಪಿಲಿ ನೋಡಿ. ಈಗ ನಮ್ಮ ಚಂದೋಟ ಆಯ್ತು, ಈಗ ಹೋಗ್ತಿದ್ದೇವೆ. ಎಲ್ಲಿಗೆ ಹೋಗುದು?
ಈಗ ತಿಂಡಿ ತಿಂಡಿಗೆ ಹೋಗುವಂತಿದ್ದೆ. ಸೀದಾ ಹೋಗುದಲ್ವಾ? ಸೀದಾ ಹೋದ್ರೆ ಮತ್ತೆ ಅಲ್ಲಿ ತಲೆ ತಿರುಗಿ ಬಿದ್ರೆ ಕಷ್ಟ ಮುಳ್ಳಯ್ಯನಗಿರಿಯಲ್ಲಿ. ಬೀಳ್ಬೋದು. ಮತ್ತೆ ಕೆಲವರಲ್ಲಿ ಇಲ್ಲಿ ಪಕ್ಕದಲ್ಲಿ ಹೇಳಲಿಕ್ಕೆ ಹೇಳ್ತಾರೆ, ಆಮೇಲೆ ಹಸು ಹಸು ಅಂತ ಕುತ್ಕೊಳ್ತಾರೆ. ಶರಣ ಎಂತದ ಹಾಗೆ ಹೇಳ್ತೀವಿ? ಯಾರ್ ಹೆಡ್ಡಿಂತು ಎಲ್ಲಿ ಅದು? ಸೀತಾರಾಮನ ಪಾಳ್ಯ ಎಲ್ಲಿ ಅದು? ಸೀತಾರಾಮನ ಪಾಳ್ಯ ಮುಂದಿನ ನಿಲ್ದಾಣ. ಪಾಳ್ಯ ಅಲ್ಲ, ಪಾಳ್ಯ ಬೆಂಗಳೂರಿನಲ್ಲಿ ಸೀತಾರಾಮನ ನಾವೀಗ ತಿಂಡಿ ತಿಂಡೆಲ್ಲ ಮುಳ್ಳಯ್ಯನಗಿರಿ ಪಿಗಿ ನಾವೀಗ ಮುಳ್ಳಯ್ಯನಗಿರಿ ಬಂದಿದ್ದೇವೆ. ಎಂತ ಸಹ ಕಾಣ್ತಿಲ್ಲ, ಬರೀ ಬಿಳಿ 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 ವೈಟ್ ವೈಟ್ ವಾಸ್ಟ್. ಒಂಚೂರು ಬಿಸಿಲು ಇದ್ರೆ ಅಂತೂ ಬೆಚ್ಚಾಗ್ತಿತ್ತಲ್ಲ. ಚಳಿ ಒಂದು ಆಗ್ತೊಂಡು ಮಾರೆ ಯಪ್ಪ. ಇದೇ ಮುಳ್ಳಯ್ಯನಗಿರಿ ಎಲ್ಲಿಂದ ಮಾಡ್ಕೊಂಡು ಹೋಗಿ ಅದು ಫಾಲ್ಸ್ ಇನ್ನು ಬೇರೆ ಅಲ್ಲಿ ಹೋಗ ಮಾರೆ. ಇದು ಯಾರು ಹತ್ತದ ಎಂತ ಕಾಣುದಿಲ್ಲ. ಬಾವುಡನ್ಗಿರಿಗೆ ಅದು ನೋಡಿ ಅದು ಇದ್ರಗಿಂತ ಹೈಟ್ ಇದೆ. ಕಾಟನ್ ಉಂಟ ಮಾರೆ ಹೌದಾ? ಚಳಿ ಆಗ್ತದೆ. ಹೌದು, ಬಟ್ ವಿಚ್ ಒನ್ ಇಸ್ ದ ಟಾಲೆಸ್ಟ್ ಹೈಟ್ ಅಲ್ಲಿ? ನಿಮ್ಮದೆಲ್ಲ ಪ್ಯಾಂಟ್ ಚಂಡಿ ಆಗ್ತದೆ, ನನ್ನ ಚಂಡಿ ಆಗುದಿಲ್ಲ. ನಿಮ್ಮದೆಲ್ಲ ಪ್ಯಾಂಟ್ ಚಂಡಿ ಆಗ್ತದೆ, ನನ್ನ ಚಂಡಿ ಆಗುದಿಲ್ಲ. ಎಂತಕ್ಕೆ? ರೈನ್ ಕೋಟ್ ಉಂಟಲ್ಲ ಅದು ಫುಲ್ ಇದೆ, ಫುಲ್ ಅಲ್ಲ ಫುಲ್ ಅಂತ ಬರುದಿಲ್ಲ, ಇಲ್ಲಿ ತನಕ ಬರುತ್ತೆ. ಅದು ಮರ್ತೆ ಖಾಲಿ ಚಳಿ ಆಗ್ತದೆ ಮಾರ. ಹೋಗೋ ವಾಪಸ್. ಎಂತ ಸಹ ಕಾಣ್ತಿಲ್ಲ, ಬರೀ ಬಿಲಿ 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 ವೇಸ್ಟ್ ವೆದರ್. ಬಟ್ ವೆದರ್ ಮಾತ್ರ ಒಳ್ಳೆ ಫೀಲ್. ನಾನು ಚಪ್ಪಲ್ ಹಾಕಿ ಬಂದ ನಾಳೆ ಹತ್ತಲಿಕ್ಕೆ ಸಾಗಿಲ್ಲ, ಜಾರ್ತದೆ ಕಾಲಿಟ್ಟು ಜರ್ರು ಜಾರುದು. 100 ರೂಪಾಯಿ ರೈನ್ ಕೊಟ್ಟು 150 ರೂಪಾಯಿ ಕೊಟ್ಟು ತಗೊಂಡೋದು ವೇಸ್ಟ್. ನಾವು ಅದು ಚಪ್ಪಲ್ ಬೇರೆ ಕಡೆ, ನಮ್ಮ ಕಾಲು ಬೇರೆ. ನಾವು ಅಷ್ಟು ಹತ್ತಿ ಮೇಲೆ ಬಂದು ನೋಡಿದರೆ ವ್ಯೂ ಇದು ವ್ಯೂಗೆ ಅಷ್ಟು ಹತ್ತಿ ಬಂದದ್ದು ನಾವು. ಎಷ್ಟು ಚಂದ ಉಂಟಲ್ಲ ವ್ಯೂ. ಎಂತ ಇಲ್ಲಿಗೆ ಆಗ್ತದೆ ಚಪ್ಪಲೆಲ್ಲ ಹಾಕಿದರೆ ಅವರನ್ನು ಇಟ್ಕೊಂಡು ಹೋಗುವ. ನಾವೀಗ ಮುಳ್ಳಯ್ಯನಗಿರಿ ಹೋಗಿ ಬಂದ, ಎಂತ ಸಹ ಇಲ್ಲ. ಸೊ ನಾವು ವಿ ಆರ್ ಗೋಯಿಂಗ್ ಟು ಎಲ್ಲಿಗ ಈಗ ಜೆರಿ ವಾಟರ್ ಫಾಲ್ಸ್. ಸೊ ಅಲ್ಲಿ ಸಿಗುವ ಎಲ್ಲಿ ಹೊರಟದ್ದು ನಾವು ಈಗ ಹೋಗೋದು. ನಾವು ಎಲ್ಲಿ ಜೆರಿ ಫಾಲ್ಸ್ 800 ತಗೊಂಡ್ರು. ಆಫ್ ರೋಡಿಂಗ್ ಇದಂತ ಇಟ್ಕೊಳ್ಳ ಇಟ್ಕೊಳ್ತೇವೆ. ಹಾಂ ಹೋಗೋದು ಕ್ರೇಜ್ ಹೋಗ್ಬೇಕು. ಶುರುವಾಯಿತು ಆಫ್ ರೋಡಿಂಗ್. ದಡ ದಡ ಬಡ ಸುಮಾರು ದೂರ ಉಂಟು ಮಾರೆ. ಮೇನ್ ರೋಡಿಂದ 1800 ಒಟ್ಟು. ಹೇಗೆ ಅನಿಸ್ತದೆ ಬಾಡಿ ಮಸಾಜ್? ಫಸ್ಟ್ ಜಸ್ಟ್ ಡ್ರಾಪ್ ಮಾಡಿದ್ರಲ್ಲ ನಮಗೆ, ಇನ್ನು 2 ಮಿನಿಟ್ ವಾಕ್ ಅಂತೆ, 2 ಮಿನಿಟ್ ವಾಕ್. ವ್ಯೂ ಮಾತ್ರ ಫಾರೆಸ್ಟ್ ಒಳಗೆ ಹೀಗೆ ಒಂದು ಎಂತ ಗೊತ್ತುಂಟು, ನೀರು ಚಂದ ಸೌಂಡ್ ಕೇಳ್ತುಂಟು. ನೈಸ್ ನೈಸ್ ನೈಸ್, ವೆರಿ ನೈಸ್. ಹೋಗ ಬನ್ನಿ. ವ್ಯೂ ನೋಡಿ, ಫಾಲ್ಸ್ ಕಾಣ್ತುಂಟು ಇಲ್ಲಿಗೆ, ಕ್ರೇಜಿ. ವ್ಯೂ ನೋಡಿ, ಬರ್ತು ಮಾರೆ. ನಾವಿಬ್ರು ಮಾತ್ರ ಇಲ್ಲಿ ಮೇಲೆ ನಿಲ್ತೇವೆ, ನಮ್ಮ ತುಂಬ ಬರೀತಲ್ಲ. ಸಪ್ರೇಟ್ ಬೇರೆ ಆ್ಯಂಗಲಿಂದ ಫೋಟೋ ತೆಗಿತೀನಿ. ನೀರಲ್ಲಿ ಡೀಪ್ ಇಲ್ಲ ನೀರು. ನೀರು ಎಷ್ಟು ಕೋಲ್ಡ್ ಉಂಟಾ?
ತುಂಬ ಕೋಲ್ಡ್ ಉಂಟು ತುಂಬ ಕೋಲ್ಡ್. ಹಾಗಲ್ಲಿ ಅಷ್ಟಿತ್ತು. ನೈಸ್. ಹಾಂ, ಸುತ್ತ ಕಾಡಿ, ಪ್ರೈವೇಟ್ ಪ್ರಾಪರ್ಟಿ ಏನಿದೆ ಅಲ್ಲ. ಅಲ್ಲಿ ಸಿಗರೇಟ್ ಇರ್ತದೆ ಬಾಯಲ್ಲಿ, ಉಫ್ ಹೊಗೆ ಬರ್ತದೆ. ನಾವು ಚಳಿಗೆ ಬರ್ತದೆ, ನಾವು ಟ್ರೈ ಮಾಡಿ ಉಫ್ ಅಂತ ಎಂಥದ್ದು ಬರ್ತದೆ ಕಾರಣ. ಆಮೇಲೆ ಬರುತ್ತೆ ಸ್ಮೆಲ್ಲಲ್ಲಿ ಸಿಗರೇಟ್ ಅಂತ. ಆಯಿತು, ನಮ್ಮದು ಈಗ ದರ್ಶನ ಇಲ್ಲಿಯದ್ದು. ನೆಕ್ಸ್ಟ್ ಪಾಯಿಂಟ್, ನೆಕ್ಸ್ಟ್ ಎಲ್ಲಿಗ? ನೆಕ್ಸ್ಟ್ ಬಾಬಾ ಬುಡಂಗಿರಿ. ನೆಕ್ಸ್ಟ್ ಬಾಬಾ ಬುಡಂಗಿರಿಯಾ? ನೆಕ್ಸ್ಟ್ ಬಾಬಾ ಬುಡಂಗಿರಿ ನೋಡು ಅಲ್ಲಿ ಎಂಥ ವ್ಯೂ ಉಂಟಂತ. ಇದು ಮಾತ್ರ ಒಳ್ಳೆ ಇತ್ತು, ವರ್ತು. ಮುಳ್ಳಯ್ಯನಗಿರಿ ಮಳೆಗೆ ಬರಬಾರ್ದು ಮಾರೆ, ವ್ಯೂ ಎಂಥದ್ದು ಇಲ್ಲ. ವಾಪಸ್ ಹೋಗ್ಲಿಕ್ಕೆ ಸಹ ಜೀಪ್ ಉಂಟು ಅವರದ್ದೇ, 2 ways. ಈಗ ಹೋಗ್ತಿದ್ದೆ ವಾಪಸ್ಸು. ನೋಡ ಎಂಥ ಜೀಪ್ ಬುಲೆಟ್ ಅಲ್ಲಿ ಕೊಡೋದಲ್ವಾ ಸ್ಟಾರ್ಟಿಂಗು? ಇದ್ದಾರಲ್ಲ ಗಾಡಿ ಒಳಗೆ. ಹಾಂ, ಹೋಗುವ ವಾಪಸ್. ಕಾರ್ ಇತ್ತ ಕಡೆ ನನಗೆ ಜೋರು ಸುಸು ಬರ್ತುಂಟು. ಹೌದು. ಈಗ ಹೊಡಿದ್ರೆ ಸಾಕು ನಮ್ಮದು. ವಾಟರ್ ಬ್ಲಾಸ್ಟ್ ಆಗಿದೆ. ವಾಟರ್ ಮೋಷನ್ ಸಿಕ್ನೆಸ್ ಇದ್ದಾರಲ್ಲ ಬಂದ್ರೆ ಇದ್ರಲ್ಲಿ ನಂಗೆ ಇಟ್ಕೊಳ್ಳಿಕ್ಕೆ ಎಂತ ಇಲ್ಲ. ಟಾಸ್ ಆಗ್ತುಂಟು ಆಚೆ ಹೊರಗೆ ಬರ್ತದೆ. ಹೌದು ಮಾರೆ, ಮಧ್ಯೆ ಸಿಕ್ಕಿ ಬಿತ್ತಿದೆ. ಈಗ ಬಂದ್ವಿ ನಾವು ನಮ್ಮ ಗಾಡಿಗೆ. ಈಗ ನಾವು ಸೀಟ್ ಬೆಲ್ಟ್ ಅಂತ ಬಾಬಾ ಬುಡಂಗಿರಿ. ಬಾಬಾ ಬುಡಂಗಿರಿ ಆ್ಯಂಡ್ ಬರೀ ಮುಸ್ಕೊಂಡು ರೋಡು. ದತ್ತಪೀಠ ಅದೇ ಅದೇ ದತ್ತಪೀಠ. ಡಿಸಪಾಯಿಂಟ್ಮೆಂಟ್ ಫಾರ್ ಅಸ್. ಇಲ್ಲಿ ಸಹ ಫುಲ್ ಕೋರ ಕೋರ, ನಥಿಂಗ್ ಕ್ಯಾನ್ ಬಿ ವಿಸಿಬಲ್. ಮೇಲೆ ಹೋಗ್ಬೇಕಾದ್ರೆ ಜೀಪಲ್ಲಿ ಹೋಗ್ಬೇಕಂತೆ. ಪೈಸಾ ಲಗೇಗರೆ ಪೈಸಾ ಎಷ್ಟು ಅಂತೆ ಅವರದ್ದು? ಸುಮ್ಮನೆ ಮೇಲೆ ಬಂದು ಕೆಳಗೆ ಹೋಗ್ತಿದ್ದೀವಿ. ಈಗ ನಾವು ರೋಡಲ್ಲಿ ಬರುವಾಗ ಸಿಕ್ಕಿದೊಂದು ವ್ಯೂ ಆನ್ ದ ವೇ. ಇಲ್ಲಿ ಫಾಗ್ ಆಗ್ಬಿಟ್ಟು ನನ್ನ ಕ್ಯಾಮರಾ ಕ್ವಾಲಿಟಿ ಎಷ್ಟು ಒಳ್ಳೆಯದು. ಮೇಲೆ ಕಾಣ್ತದೆ ಕ್ಲೌಡ್ಸ್. ಹೌದು, ಮೇಲೆ ಹೋದರೆ ಕ್ಲೌಡ್ಸ್ ಎಲ್ಲ ಕಾಣೋದಿಲ್ಲ. ಮೇಲೆ ಈ ಹೈಟಲ್ಲಿ ಒಳ್ಳೆ ಕಾಣ್ತದೆ. ಇಡೀ ಚಿಕ್ಕಮಗಳೂರು ಸಿಟಿ ಕಾಣ್ತದೆ. ವ್ಯೂ ಹೌದು. ಈಗ ನಾವು ಹೋಗ್ತಿದ್ದೆ ಊಟಕ್ಕೆ. ಎಲ್ಲಿಗೆ ಅಂದರೆ ಮೂಡಿಗೆರೆ. ಅಲ್ಲಿ ಊಟ ಒಳ್ಳೆ ಇರಲಿ ಅಂತ ಕ್ರಾಸ್, ಬಟ್ ಇಟ್ ವಿಲ್ ಬಿ ಗುಡ್. ಗಾಮಿ ಆನ್ ದ ರೋಡ್, ದ ಫುಡ್ ಲವರ್ ಟಿವಿಯಲ್ಲಿ ನೋಡಿದ್ದೆ. ಸೊ ಗೋಯಿಂಗ್ ದೇರ್. ನಾವೀಗ ಒಂದು ಬ್ಲಾಕಲ್ಲಿ ಇದ್ದೇವೆ. ಎಂಥ ಬ್ಲಾಕ್ ಗೊತ್ತಿಲ್ಲ. ಕ್ಯೂರಿಯಾಸಿಟಿ, ನಮಗೆ ಕ್ಯೂರಿಯಾಸಿಟಿ ಎಂಥ ಬ್ಲಾಕ್ ಅಂತ. ಹೋಗು ಎಲ್ಲಿ ಹೋಗ್ತೀವಿ ಕಳಿಸ್ತೇ. ಈಗ ಮೂಡಿಗೆರೆ ಬಂದಿದ್ದೇವೆ. ಈಗ ಹಳ್ಳಿ ಮನೆ, ಹೋಟೆಲ್ ಹಳ್ಳಿ ಮನೆಗೆ ಬಂದಿದ್ದೇವೆ. ಹಳ್ಳಿ ಮನೆ ಅಲ್ಲ, ಹಳೆ ಹೋಟೆಲ್ ಹಳೆ ಮನೆಗೆ ಬಂದಿದ್ದೇವೆ. ನೋಡು ಅಥೆಂಟಿಕ್ ಮಲೆನಾಡು ಸ್ಟೈಲ್ ಊಟ ಹೇಗಿರ್ತದೆ. ಒಳ್ಳೆದ್ರೆ ಹೇಳ್ತೀವಿ. ಸರಿ, ಸಿಗುವ. ಊಟ ಮಾತ್ರ ಸೂಪರ್ ಊಟ. ಹೇಗೆ ತಿಂದಾಗಿನಿಂದ ಹೀಗೆ ಹೇಳ್ತಿದ್ದೆ. ಸ್ಟಾರ್ಟರ್ ಅದು ಖುಷಿ ಅದಾವ. ಮಾಡಿದ್ದು ಬಂತು, ಬ್ಲಾಗ್ ಮಾಡ್ತಾಯಿದ್ವಿ. ತುಂಬ ಮೀನು ಸಹ ಬಂತು. ಮೀನು ಹೇಳುತ್ತೆ 2 ಮೀನು ನೋಡ್ಲಿಕ್ಕೆ ಒಳ್ಳೆಯದು. ನೋಡ್ಲಿಕ್ಕೆ ಒಳ್ಳೆ ಉಂಟು, ಟೇಸ್ಟ್ ಗೊತ್ತಿಲ್ಲ. ಸುಣ್ಣ ಹಾಕ್ಲಿಕ್ಕಿಲ್ಲ ಬೇಕಾ? ಒಂದು ಹಂಗೆ ಸಹ ಮಾಡಿ ನಿಂಗೆ ನೀ ಹಾಕು. ಸುಮ್ಮನೆ ಬೇಕು ನಿಮಗೆ? ಅಲ್ಲ, ನೀ ಹಾಕು, ನಂಗೆ ಗೊತ್ತಿಲ್ಲ. ಸುಮ್ಮನೆ ಬೇಡ. ಹಾಗೆಯಾ? ಟ್ರಿಪ್ ಮುಗೀತು, ಊಟ ಆಯ್ತು, ಮನೆಗೆ ಹೋಗ್ತೀವಿ. ಅದಂತೂ ಕೇಸರ ಒಂದು ಒಳ್ಳೆ ಇತ್ತು ಊಟ. ಎನಿವೇಸ್ ಹಳ್ಳಿ ಮನೆ ರೆಕಮೆಂಡ್ ಮಾಡ್ತೇನೆ.
ಟ್ರೈ ಮಾಡಿ. ಒಳ್ಳೆ ಊಟ. ವೆಜ್ ಬರಲೇಬೇಡಿ. ವೆಜ್ನವ್ರು ಬರಬೇಡಿ. ಇಟ್ಸ್ ಓನ್ಲಿ ಫಾರ್ ನಾನ್ ವೆಜ್ ಪೀಪಲ್ಸ್. ಅಥೆಂಟಿಕ್ ಯಾರಿಗೆ ಟ್ರೈ ಮಾಡಬೇಕಂತ ಇಂಟ್ರೆಸ್ಟ್ ಇರುತ್ತೆ ಅವರು ಬನ್ನಿ. ಆ್ಯಂಡ್ ದ್ಯಾಟ್ಸ್ ಇಟ್. ಉಡುಪಿಗೆ ಹೋಗ್ತಾ ಇದ್ದೀವಿ. ಹಿಂದಿನವರಿಬ್ರಿಗೆ ನಿದ್ರೆ ಮಾಡ್ತಾರೆ, ಎದುರಿನವರಿಬ್ರು ಎಚ್ಚರಿಕೆ ಇರ್ತಾರೆ. ಅವನೊಬ್ಬ ಅಂತೂ ಆಲ್ರೆಡಿ ನಿದ್ರೆ ಮಾಡಿದ್ದಾನೆ, ಪಕ್ಕದವ ಕಾಣ್ತಾನೆ ಇಲ್ಲ. ಅವನ ಕೈ ಮಾತ್ರ ಕಾಣ್ತಿದೆ ನನಗೆ. ಸೊ ಬಂದ್ವಿ ವಾಪಸ್ ಉಡುಪಿಗೆ ಆಫ್ಟರ್ ಲಾಂಗ್ ಜರ್ನಿ ಆ್ಯಂಡ್ ಸಮ್ ಬ್ಯಾಡ್ ರೂಟ್ಸ್. ವೆರಿ ಮಚ್ ಟಯರ್ಡ್. ಎಲ್ಲರನ್ನು ಬಿಟ್ಟು ಈಗ ನನ್ನ ಮನೆಗೆ ವಾಪಸ್ ಹೋಗ್ತಿದ್ದೇನೆ. ಸೊ ದಿಸ್ ವಾಸ್ ದ ಶಾರ್ಟ್ ಅಲ್ಲ, ಲಾಂಗೇ ಆಯಿತು ಬ್ಲಾಗ್. ಇಷ್ಟ ಆಗಿದ್ರೆ ನೀವು ಪ್ಲೀಸ್ ಲೈಕ್, share and subscribe. See you in next vlog if you plan any trip.